ಹಾಯ್ ಫ್ರೆಂಡ್ಸ್, ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೌಡ ಯಾರು? ಇವರ ಕುಟುಂಬದ ಹಿನ್ನೆಲೆ ಏನು? ದೇವೇಗೌಡರು ಮತ್ತು ಇವರ ಕುಟುಂಬದ ರಾಜಕೀಯ ಯುದ್ಧದ ಬಗ್ಗೆ ಗೊತ್ತಾ? ಶ್ರೇಯಸ್ ಪಟೇಲ್ ತಾಯಿ ಎಷ್ಟು ಸಲ ಸೋತಿದ್ದಾರೆ? ಶ್ರೇಯಸ್ ಪಟೇಲ್ ಓದಿದ್ದು ಎಷ್ಟು? ಮಾಡಿರೋ ಆಸ್ತಿ ಎಷ್ಟು? ಶ್ರೇಯಸ್ ಪಟೇಲ್ ಪತ್ನಿ ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶ್ರೇಯಸ್ ಪಟೇಲ್ ಜನನ ಮತ್ತು ಬಾಲ್ಯ. ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಜನಿಸಿದ್ರು. ಇವರಿಗೆ ಈಗ 32 ವರ್ಷ ವಯಸ್ಸಾಗಿದೆ. ಇವರ ತಂದೆ ಮಹೇಶ್, ತಾಯಿ ಅನುಪಮಾ. ಇವರು 6 ವರ್ಷದವರಿದ್ದಾಗಲೇ ತಂದೆ ಮಹೇಶ್ ವಿಧಿವಶರಾದ್ರು. ಹೀಗಾಗಿ ಶ್ರೇಯಸ್ ಪಟೇಲ್ ತಾಯಿ ಅನುಪಮಾ ಮತ್ತು ಅಜ್ಜ ಪುಟ್ಟಸ್ವಾಮೇಗೌಡರ ಜೊತೆ ಬೆಳೆದ್ರು. ಇವರ ತಾತ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರಿಂದ ಬಾಲ್ಯ ಚೆನ್ನಾಗಿಯೇ ಕಳೀತು. ಯಾವುದಕ್ಕೂ ಕೊರತೆ ಇರಲಿಲ್ಲ. ಶ್ರೇಯಸ್ ಮೈಸೂರಿನ ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಿಂದ ಬಿಸಿನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ ಪದವಿ ಪಡ್ಕೊಂಡ್ರು. ಕುಟುಂಬದ ಹಿನ್ನೆಲೆ ಏನು? ಶ್ರೇಯಸ್ ಪಟೇಲ್ ಕುಟುಂಬ ರಾಜಕೀಯಕ್ಕೆ ಹೊಸತಲ್ಲ. ಇವರ ಕುಟುಂಬ ಮೊದಲಿನಿಂದಲೂ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಬಂದಿದೆ. ಇವರ ಅಜ್ಜ ಪುಟ್ಟಸ್ವಾಮೇಗೌಡ ಹಾಸನದಲ್ಲಿ ದೇವೇಗೌಡರ ವಿರುದ್ಧ ತೊಡೆತಟ್ಟಿ ಹೆಸರುವಾಸಿಯಾಗಿದ್ರು. ಆಗ ದೇವೇಗೌಡರು ಹೊಳೆನರಸೀಪುರ ಕ್ಷೇತ್ರದಲ್ಲಿ ನಿರಂತರವಾಗಿ ವಿನ್ ಆಗ್ತಾ ಬಂದಿದ್ರು. 1985ರ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಪುಟ್ಟಸ್ವಾಮೇಗೌಡರು ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದ್ರು. ಆದ್ರೆ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿಲ್ಲ. ಹೀಗಾಗಿ ಜನತಾದಳದಿಂದ ಸ್ಪರ್ಧಿಸಿದ್ದ ದೇವೇಗೌಡರ ವಿರುದ್ಧ ಪುಟ್ಟಸ್ವಾಮೇಗೌಡರು ಪಕ್ಷೇತರವಾಗಿ ಸ್ಪರ್ಧಿಸಿದ್ರು. ಆದ್ರೆ ಸೋಲು ಕಂಡ್ರು. ನಂತರ 1989ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪುಟ್ಟಸ್ವಾಮೇಗೌಡರಿಗೆ ಟಿಕೆಟ್ ಕೊಡ್ತು. ಆ ಚುನಾವಣೆಯಲ್ಲಿ ದೇವೇಗೌಡರನ್ನ ಹೊಳೆನರಸೀಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುಟ್ಟಸ್ವಾಮೇಗೌಡರು ಸೋಲಿಸಿದ್ರು. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಆದ್ರೆ 1994ರ ವಿಧಾನಸಭೆ ಚುನಾವಣೆಯಲ್ಲಿ ದೇವೇಗೌಡರ ಮಗ ರೇವಣ್ಣ ವಿರುದ್ಧ ಪುಟ್ಟಸ್ವಾಮೇಗೌಡರು ಸೋಲು ಕಂಡ್ರು. 1999ರ ಲೋಕಸಭೆ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸಿದ ಪುಟ್ಟಸ್ವಾಮೇಗೌಡರು ದೇವೇಗೌಡರಿಗೆ ಮತ್ತೊಮ್ಮೆ ಸೋಲಿನ ರುಚಿ ತೋರಿಸಿದ್ರು. ಆದ್ರೆ 2004ರಲ್ಲಿ ಮತ್ತೆ ರೇವಣ್ಣ ವಿರುದ್ಧ ಸೋಲು ಕಂಡ್ರು. 2006ರಲ್ಲಿ ಪುಟ್ಟಸ್ವಾಮೇಗೌಡರು ವಿಧಿವಶರಾದ್ರು. ಪುಟ್ಟಸ್ವಾಮೇಗೌಡರ ಸೊಸೆಗೂ ಸೋಲು. ಪುಟ್ಟಸ್ವಾಮೇಗೌಡರ ನಂತರ ಅವರ ಕುಟುಂಬದ ರಾಜಕೀಯ ಹಿಡಿತ ಕಡಿಮೆ ಆಗ್ತಾ ಬಂತು. ಆದ್ರೂ ಕಾಂಗ್ರೆಸ್ 2008 ಮತ್ತು 2013ರ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಪುಟ್ಟಸ್ವಾಮೇಗೌಡರ ಸೊಸೆ ಅನುಪಮಾಗೆ ಟಿಕೆಟ್ ಕೊಡ್ತು. ಆದ್ರೆ ಎಚ್.ಡಿ. ರೇವಣ್ಣ ವಿರುದ್ಧ ಅನುಪಮಾ ಗೆಲ್ಲಲು ಸಾಧ್ಯವಾಗ್ಲಿಲ್ಲ. ಹೀಗಾಗಿ 2018ರಲ್ಲಿ ಕಾಂಗ್ರೆಸ್ ಅನುಪಮಾಗೆ ಟಿಕೆಟ್ ನೀಡಲೇ ಇಲ್ಲ. ಮೂರನೇ ತಲೆಮಾರು ಶ್ರೇಯಸ್ ಪಟೇಲ್. 2012ರಲ್ಲಿ ಓದು ಕಂಪ್ಲೀಟ್ ಮಾಡಿದ ಶ್ರೇಯಸ್ ಪಟೇಲ್ ತಮ್ಮ ತಾಯಿ ಅನುಪಮಾ ಜೊತೆ ರಾಜಕೀಯದಲ್ಲಿ ಗುರುತಿಸಿಕೊಂಡ್ರು. ತಾಯಿ ಪರ ಪ್ರಚಾರ ಮಾಡಕ್ಕೆಲ್ಲ ಹೋಗ್ತಿದ್ರು. ಆದ್ರೆ ಕಂಪ್ಲೀಟ್ ಆಗಿ ಸಕ್ರಿಯ ರಾಜಕೀಯಕ್ಕೆ ಬಂದಿರಲಿಲ್ಲ. 2016ರಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಇವರು ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಹೊಳೆನರಸೀಪುರ ವ್ಯಾಪ್ತಿಯಲ್ಲಿ ಬರೋ ದಂಡಿಗನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದ್ರು. ರೇವಣ್ಣ ಬಿಗಿ ಹಿಡಿತದಲ್ಲಿರೋ ಹೊಳೆನರಸೀಪುರದ ದಂಡಿಗನಹಳ್ಳಿಯಲ್ಲಿ ಗೆದ್ದಿದ್ರಿಂದ ಇವರಿಗೆ ಒಳ್ಳೆಯ ಹೆಸರು ಬಂತು. ರೇವಣ್ಣ ವಿರುದ್ಧ ತೊಡೆತಟ್ಟಿದ ಶ್ರೇಯಸ್. ಹೌದು, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಕೊಟ್ಟು ಕಣಕ್ಕೆ ಇಳಿಸ್ತು. ಈ ಚುನಾವಣೆಯಲ್ಲಿ ರೇವಣ್ಣ ಆರಾಮಾಗಿ ವಿನ್ ಆಗ್ತಾರೆ. ಶ್ರೇಯಸ್ ಪಟೇಲ್ ಹೀನಾಯವಾಗಿ ಸೋತು ಹೋಗ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಶ್ರೇಯಸ್ ತಮ್ಮದೇ ಆದ ನಯ ವಿನಯದ ನಡವಳಿಕೆಯಿಂದ ಪಕ್ಷದ ಕಾರ್ಯಕರ್ತರು, ಮತದಾರರ ಮನಸೆಳೆದ್ರು. ಹೀಗಾಗಿ ಎಚ್.ಡಿ. ರೇವಣ್ಣಗೆ ಪ್ರಬಲ ಪೈಪೋಟಿ ನೀಡಿದ್ರು. ಹೊಳೆನರಸೀಪುರ ನಂದೇ ಕೋಟೆ ಅನ್ಕೊಂಡು ಓಡಾಡ್ತಿದ್ದ ರೇವಣ್ಣ ಆ ಚುನಾವಣೆಯಲ್ಲಿ ಜಸ್ಟ್ 3152 ಮತಗಳ ಅಂತರದಲ್ಲಿ ವಿನ್ ಆಗಿದ್ರು. ಸೋತರೂ ಶ್ರೇಯಸ್ ಪಟೇಲ್ಗೆ ದೊಡ್ಡ ಹೆಸರು ಬಂದಿತ್ತು. ಲೋಕಸಭೆ ಅಖಾಡಕ್ಕೆ ಶ್ರೇಯಸ್ ಪಟೇಲ್. ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಎಲ್ಲಾ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ.
ಹೀಗಾಗಿ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಜ್ವಲ್ ವಿರುದ್ಧ ಶ್ರೇಯಸ್ ಪಟೇಲ್ ರನ್ನ ಕಣಕ್ಕೆ ಇಳಿಸಿದೆ. ಚುನಾವಣೆ ಪ್ರಚಾರದಲ್ಲಿ ತಾಯಿ ಅನುಪಮಾ ಸೆರಗೊಡ್ಡಿ ಕಣ್ಣೀರು ಹಾಕಿ ತನ್ನ ಮಗನಿಗೆ ಮತದಾನ ಮಾಡಿ ಅಂತ ಬೇಡಿಕೊಂಡಿದ್ರು. ಈಗಂತೂ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯದ ಮೇಲೆ ತೂಗುಗತ್ತಿ ನೇತಾಡ್ತಿದ್ದು ಶ್ರೇಯಸ್ ಪಟೇಲ್ ರಾಜಕೀಯವಾಗಿ ಮಿಂಚುವ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ಅದು ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶ್ರೇಯಸ್ ಪಟೇಲ್ ಅತ್ಯಾಪ್ತರಾಗಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೃಪಕಟಾಕ್ಷವೂ ಇವರ ಮೇಲಿದೆ. ಶ್ರೇಯಸ್ ಪಟೇಲ್ ಕುಟುಂಬ ಮತ್ತು ಆಸ್ತಿ. ಶ್ರೇಯಸ್ ಪಟೇಲ್ ಬೆಂಗಳೂರು ಮೂಲದ ಅಕ್ಷತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಶ್ರೇಯಸ್ ಈ ಸಲ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ತಮ್ಮ ಕುಟುಂಬದ ಆಸ್ತಿ 42,65,00,000 ರೂಪಾಯಿ, ಯಾವುದೇ ರೀತಿಯ ಸಾಲ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಅದರಲ್ಲಿ 1 ಕೆಜಿ 650 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 1 ಟೊಯೋಟಾ ಕಾರು ಮತ್ತು ಟ್ರ್ಯಾಕ್ಟರ್ ಕೂಡ ಸೇರಿದೆ. ಶ್ರೇಯಸ್ ಪಟೇಲ್ ತಮ್ಮ ಆದಾಯದ ಮೂಲ ಉದ್ಯಮ ಮತ್ತು ಕೃಷಿ ಅಂತ ಮಾಹಿತಿ ನೀಡಿದ್ದಾರೆ. 2023ರಲ್ಲಿ ಇವರ ಆದಾಯ 5,51,000 ರೂಪಾಯಿ. ತಮ್ಮ ಪತ್ನಿ ಅಕ್ಷತಾ ಆದಾಯ 10,75,000 ರೂಪಾಯಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಪ್ರಜ್ವಲ್ ಕೇಸಲ್ಲಿ ಇವರ ಪಾತ್ರ ಇದೆಯಾ? ಪ್ರಜ್ವಲ್ ಪೆನ್ ಡ್ರೈವ್ ಹೊರಬರಲು ಶ್ರೇಯಸ್ ಪಟೇಲ್ ಕಾರಣ. ಅವರು ಈ ಹಿಂದೆ ಪ್ರಜ್ವಲ್ ರೇವಣ್ಣ ಕಾರು ಚಾಲಕ ಕಾರ್ತಿಕ್ ರನ್ನ ಭೇಟಿಯಾಗಿದ್ರು. ನಂತರ ವಿಡಿಯೋ ಲೀಕ್ ಹಿಂದೆ ಡಿಕೆ ಶಿವಕುಮಾರ್ ಮತ್ತು ಶ್ರೇಯಸ್ ಪಟೇಲ್ ಕೈವಾಡ ಇದೆ ಅಂತ ವಕೀಲ ದೇವರಾಜೇಗೌಡ ಆರೋಪಿಸಿದ್ರು. ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿರೋ ಶ್ರೇಯಸ್ ಪಟೇಲ್, ನಾನು ಎಂದೂ ಅಂತಹ ರಾಜಕಾರಣ ಮಾಡಿಲ್ಲ. ನನ್ನ ಮತ್ತು ಡಿಕೆ ಶಿವಕುಮಾರ್ ಮೇಲೆ ಸುಳ್ಳು ಆರೋಪ ಹೊರಿಸಲಾಗ್ತಿದೆ. ಈ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ. ಒಂದು ವೇಳೆ ನನ್ನ ಪಾತ್ರ ಇದೆ ಅಂತ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದಲೇ ಹಿಂದೆ ಸರಿತೀನಿ. ಒಂದ್ ವೇಳೆ ಈ ಸಲ ವಿನ್ ಆದ್ರೂ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಸವಾಲ್ ಎಸೆದಿದ್ದಾರೆ. ಫ್ರೆಂಡ್ಸ್, ಇದು ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಬಗ್ಗೆ, ಅವರ ಕುಟುಂಬದ ಹಿನ್ನೆಲೆ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಈ ಸಲ ಹಾಸನದಲ್ಲಿ ಇವರು ವಿನ್ ಆಗ್ಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.